ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು ವಿಡಿಯೋ ಟಿ ಇ ಟಿ 2025ರಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದಂಥ ಟಾಪ್ 10 ಮಿಸ್ಟೇಕ್ಸ್ಗಳನ್ನು ಯಾವ ರೀತಿ ನಾವು ಮುಂದಿನ ಎಕ್ಸಾಮ್ನಲ್ಲಿ ಈ ಮಿಸ್ಟೇಕ್ಸ್ಗಳನ್ನು ರಿಪೀಟ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋ ಭಾಳಷ್ಟು ಯೂಸ್ಫುಲ್ ಆಗಿದೆ. ನಿಮ್ಮ ಮುಂದಿನ ಯಾವುದೇ ಎಕ್ಸಾಮ್ಗಾಗಲಿ ಇದು ಬಹಳಷ್ಟು ಉಪಯುಕ್ತವಾಗಿರುವಂಥದ್ದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಭಾಳಷ್ಟು ಲೆಂತಿ ವಿಡಿಯೋ ಇಲ್ಲ, ಶಾರ್ಟ್ ಆಗಿದೆ. ಓಕೆ, ಮಾಹಿತಿಯನ್ನು ನೀಡ್ತದೆ. ಸೊ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದನೇದು, ಫಸ್ಟ್ ಆಫ್ ಆಲ್, ಈ ಸಮಯ ನಿರ್ವಹಣೆ. ನನ್ನ ಎಲ್ಲ ವಿಡಿಯೋಗಳನ್ನು ನೀವು ನೋಡಿದ್ದಾದ್ರಪ್ಪ ಅಂತಂದರೆ ಸಮಯ ನಿರ್ವಹಣೆ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ನಾನು. ಈಸಿ ಕ್ವಶನನ್ನು ಮೊದಲು ಅಟೆಂಪ್ಟ್ ಮಾಡಬೇಕು. ಆವಾಗ ನಮ್ಮ ಮೈಂಡಿಗೆ ಮೆಸೇಜ್ ಹೋಗ್ತದೆ, ನಾ ಮಾಡಬಲ್ಲೆ ಅನ್ನುವಂಥದ್ದು ಪಾಸಿಟಿವ್ ಮೆಸೇಜ್ ಹೋಗ್ತದೆ. ಅವಾಗ ನಮಗೆ ಯಾವುದು ಬರೋದಿಲ್ಲ, ಆ ಆನ್ಸರ್ಸ್ಗಳು ಕೂಡ ನಮಗೇನಾಗ್ತವೆ, ನಾವು ಓದಿದ್ದೇ ಆದರೆ ನಮ್ಮ ಮೈಂಡ್ನಲ್ಲಿ ಮತ್ತೆ ರಿಫ್ರೆಶ್ ಆಗ್ತಾ ಹೋಗ್ತದೆ. ಸೊ ಆ ರೀತಿ ನಾವು ಮಾಡಬೇಕು. ಫಸ್ಟ್ ಹಾರ್ಡ್ ಕ್ವಶನ್ಸನ್ನು ನೀವು ಅಲ್ಲಿ ತೊಗೊಳ್ಳೇಬಾರ್ದು, ಯಾಕಂದರೆ ಅಲ್ಲಿ ಟೈಮ್ ವೇಸ್ಟ್ ಆಗ್ತದೆ. ಸೊ ಯಾರು ನೀವು ಮಾಡಿದಿರಿ, ಅದನ್ನು ಏನು ಮಾಡ್ಕೋಬೇಕು, ಮಿಸ್ಟೇಕ್ಸನ್ನು ನೆಕ್ಸ್ಟ್ ಎಕ್ಸಾಮ್ದಲ್ಲಿ ಮಾಡಬಾರ್ದು. ಸೆಕೆಂಡ್ ಒನ್ ಇಸ್ ಡೌಟ್ಫುಲ್ ಕ್ವಶನ್ಸ್, ಓವರ್ ಥಿಂಕಿಂಗ್. ಯಾವುದೇ ಉತ್ತರ ಗೊತ್ತಿದ್ದಿರ್ಲಿಲ್ಲಪ್ಪ ಅಂತಂದ್ರೆ ಅದನ್ನ ಏನು ಮಾಡಬೇಕು, ಓವರ್ ಥಿಂಕ್ ಮಾಡಬಾರ್ದು ಅದನ್ನು. ಹೌದಾ, ಅದನ್ನು ಅಲ್ಲಿಗೆ ಬಿಟ್ಬಿಡ್ಬೇಕು. ಅದನ್ನು ನೆಕ್ಸ್ಟ್ ಕ್ವಶನ್ಗೆ ಜಂಪ್ ಆಗಬೇಕು. ಹೌದಾ. ಥರ್ಡ್ ಒನ್ ಈಸ್ ಪೆಡಗೋಜಿ ಕೀವರ್ಡ್ಸನ್ನು ನೀವು ಸ್ಕಿಪ್ ಮಾಡಬೇಕು. ಚೈಲ್ಡ್ ಸೆಂಟರ್ಡ್, ಆ್ಯಕ್ಟಿವಿಟಿ ಬೇಸ್ಡ್, ಕನ್ಸ್ಟ್ರಕ್ಟಿವಿಸಮ್, ಇವು ಕೀವರ್ಡ್ಸನ್ನು ಸ್ಕಿಪ್ ಮಾಡಿ ರಾಂಗ್ ಆನ್ಸರ್ ಅಂತ ನೀವೇನು ಮಾಡಬೇಕಂದ್ರೆ ಅಲ್ಲಿ ಅಂದ್ರೆ ನಾನು ಹೇಳಿದ್ದೆ ನಿಮಗೆ, ಪೆಡಗೋಜಿಯಲ್ಲಿ ಯಾವತ್ತು ABCD ಇತ್ತಿತ್ತಪ್ಪ ಅಂತಂದರೆ 4ರಲ್ಲಿ 2 ಮಾತ್ರ ಸರಿ ಇರ್ತಾವೆ. ಹೌದಾ, ಎರಡು ಏನಾಗಿರ್ತವೆ ಅದಕ್ಕೆ ರಿಲೇಟೆಡೇ ಇರೋಂಗಿಲ್ಲ. ಸೊ ಅದನ್ನೆಲ್ಲ ಹೊಡೆದು ಹಾಕಿ 2 ಏನಿರ್ತಾವಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಪರ್ಟಿಕ್ಯುಲರ್ ಪೆಡಗೋಜಿಯಲ್ಲಿ. ಸೊ ಯಾರು ನೀವು ಮಾಡಿಲ್ಲ ಅದನ್ನು ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಕರೆಕ್ಟ್ ಮಾಡ್ಕೊಳ್ಳಿ. ನಾಟ್ ಎಕ್ಸೆಪ್ಟ್ ವರ್ಡ್ಸ್ ಮಿಸ್. ಪ್ರಶ್ನೆ ಓದೋದಲ್ಲೇ ತಪ್ಪನ್ನು ಮಾಡೋದು, ಗಡಿಬಿಡಿಯಲ್ಲಿ ಪ್ರಶ್ನೆ ಏನನ್ನು ಓದ್ಬಿಡುವುದು. ಹೌದಾ, ಅಲ್ಲಿ ನಾಟ್ ಇದೆಯೋ, ಎಕ್ಸೆಪ್ಟ್ ಇದೆಯೋ, ಆಲ್ವೇಸ್ ಇದೆಯೋ, ಅಥವಾ ಮಿಸ್ ಇದೆ, ಏನಿದೆ ಅನ್ನೋದನ್ನು ಮೊದಲು ನೋಡ್ಕೋಬೇಕು. ಹೌದಾ, ಮೊದಲು ನೋಡಿಕೊಂಡು ಆ ಕ್ವಶನನ್ನು ನಮಗೆ ಬರ್ತಿರುತ್ತೆ ಆನ್ಸರ್, ನಾವೇನು ಓವರ್ ಕಾನ್ಫಿಡೆಂಟ್ನಲ್ಲಿ ನಾಟ್ ಇದೆಯಾ ಅದನ್ನು ಮಿಸ್ ಮಾಡಿ ಏನೋ ಬೇರೆ ಆನ್ಸರನ್ನು ಅಲ್ಲಿ ಹಾಕಿಬಿಡ್ತೀವಿ. ಹೌದಾ, ಸೊ ಆ ರೀತಿ ಕೆಲವೊಂದು ಆಗಿರ್ತಾವೆ ಮಿಸ್ಟೇಕ್ಸ್ಗಳು. ಎಲಿಮಿನೇಷನ್ ಮೆಥಡ್ ಬಳಸದೆ ಗೆಸ್ ಮಾಡೋದು. ಹೌದಾ, ಅದೇ ಹೇಳಿದ್ದೆ, ಎಲಿಮಿನೇಷನ್ 4 ಆಪ್ಷನ್ ಕೊಟ್ಟಿರ್ತಾರೆ. ಸೊ ಫಸ್ಟ್ ಎಲಿಮಿನೇಷನ್ ಮಾಡಬೇಕು, ದೆನ್ 2ರಲ್ಲಿ 50-50ಯಲ್ಲಿ ನಾವು ಚೂಸ್ ಮಾಡ್ಕೋಬೇಕು. ಆ ರೀತಿ ಮೆಥಡನ್ನು ನಾವು ಮಾಡಬೇಕು. ಇನ್ನು MCQ ಟೈಪ್, ಒಂದು ಸಬ್ಜೆಕ್ಟ್ ಮೇಲೆ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಯಾಕಂದ್ರೆ ನಮಗೆ ಸಬ್ಜೆಕ್ಟ್ಗಳು ಭಾಳ ಇರ್ತಾವೆ. ಕನ್ನಡ ಇರ್ತದೆ, ಕನ್ನಡ, ಇಂಗ್ಲೀಷು, ಸೈಕಾಲಜಿ. ಓಕೆ, ಆಮೇಲೆ ನಮ್ಮ ಸಬ್ಜೆಕ್ಟ್ ಇರ್ತದೆ. ಸೊ ಸಮಯ ಭಾಳಷ್ಟು ಕಡಿಮೆ ಇರ್ತದೆ. ಸೊ ನಾವು ಹೆಚ್ಚಿನ ಸಮಯವನ್ನು ಕನ್ನಡ, ಮ್ಯಾಥ್ಸ್ ಮೇಲೆ ಹೆಚ್ಚು ಸಮಯವನ್ನು ಹಾಕಿ EVS ಇಂಗ್ಲೀಷನ್ನು ಸಮಯ ಕಡಿಮೆ ಕೊಡಬಾರ್ದು ಅಲ್ಲಿ. ಹೌದಾ, ಎಲ್ಲದಕ್ಕೂ ಸರಿಯಾದ ಸಮಯವನ್ನು ನೀಡಬೇಕು. ಪಿಕ್ಚರ್ ಬೇಸ್ಡ್ ಕ್ವಶನ್ಗೆ ಸ್ಕಿಪ್ ಮಾಡಬಾರ್ದು. ಮ್ಯಾಪ್ಸು, ಗ್ರಾಫ್ಸು, ಡಯಾಗ್ರಾಮ್ಸು, ಈಸಿ ಮಾರ್ಕ್ಸ್ ಇದನ್ನು ಸ್ಕಿಪ್ ಮಾಡಬಾರ್ದು ಕ್ವಶನ್ಸ್ಗಳನ್ನು. ಮ್ಯಾಥ್ಸ್ ಕ್ಯಾಲ್ಕುಲೇಷನ್ ಎರರ್ಸನ್ನು ನೀವು ಏನು ಮಾಡಬೇಕು, ಸರಿಯಾಗಿ ನಾವು ಮ್ಯಾಥ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳು ಹೆಚ್ಚು ಕ್ಯಾಲ್ಕುಲೇಷನ್ ಎರರ್ಸ್ಗಳನ್ನು ಮಾಡಿರ್ತೀರಿ. ಹೌದಾ, ಅದನ್ನು ಮುಂದಿನ ಎಕ್ಸಾಮ್ನಲ್ಲಿ ನೀವೇನು ಮಾಡಬೇಕು, ಸರಿಯಾಗಿ ಮಾಡಬೇಕು. ಸೈಕಾಲಜಿಸ್ಟ್ ಮಿಕ್ಸಪ್ ಆಗಿರ್ತದೆ. ಪಿಯಾಜಿ ಹೇಳಿದ್ದು ಥಿಯರಿನ ಬೇರೆ ಇರ್ತದೆ, ವೆಗರ್ಸ್ಕಿ ಬೇರೆ ಇರ್ತದೆ, ಸ್ಕಿನ್ನರ್ ಬೇರೆ ಇರ್ತದೆ, ಹೊಂಡಾಗಿ ಬೇರೆ ಇರ್ತದೆ. ಸೊ ಎಲ್ಲ ಥಿಯರಿಗಳನ್ನು ಒಂದಕ್ಕೊಂದು ಮಿಕ್ಸ್ ಮಾಡಿ ಆನ್ಸರ್ಸು ರಾಂಗ್ ಆಗುತ್ತೆ. ಅವ್ನು ಹೇಳಿದ ಥಿಯರಿ ಬೇರೆ, ಇವ್ನಿಗೆ ಹಾಕಿದ್ದು, ಇವ್ನು ಹೇಳಿದ ಥಿಯರಿಯನ್ನು ಅವನಿಗೆ ಹಾಕೋದು, ಈ ರೀತಿ ಮಾಡೋದ್ರಿಂದ ಕೂಡ ನಾವೇನಾಗ್ತೀವಿ, ಎಕ್ಸಾಮಿನೇಷನ್ನಲ್ಲಿ ಮಾರ್ಕ್ಸನ್ನು ಕಳ್ಕೊತೀವಿ. ಲಾಸ್ಟ್ ಈಸ್ ಪ್ಯಾನಿಕ್ ಆಗೋದು. ಅಂಜಿ ಬಿಡುವುದು, ಓದಿದ್ದೆಲ್ಲವೂ ವಾಶೌಟ್ ಆಗಿಬಿಡ್ತದೆ ಮೈಂಡ್ದಿಂದ, ಏನು ಬ್ಲ್ಯಾಂಕ್ ಆಗ್ತದೆ. ಸೊ ಆ ರೀತಿ ಮೈಂಡನ್ನು ನಾವೇನು ಮಾಡಬಾರ್ದು, ಕಾಮಾಗಿ ರೀಡ್ ಮಾಡಿ ನಾವು ಕ್ವಶನನ್ನು ಓದಿದ್ದೇ ಆದ್ರೆ ನಾವು ಹೆಚ್ಚಿನ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಅದ. ಹೌದಾ, ಯಾರು ಈಗಿನ ಎಕ್ಸಾಮ್ನಲ್ಲಿ ನಿಮಗೆ ನನಗೆ ಹೆಚ್ಚು ಅಂಕ ಬಂದಿಲ್ಲ ಅಂತ ಹೇಳಿ ಮಾನಸಿಕವಾಗಿ ಯಾರೂ ಗೊಂದಲಕ್ಕೆ ಇದನ್ನು ಮಾಡಬೇಡ್ರಿ. ಹೌದಾ, ಸೊ ನಿಮಗೆ ಮತ್ತೆ ಚಾನ್ಸ್ ಸಿಗ್ತದೆ ನೆಕ್ಸ್ಟ್ ಎಕ್ಸಾಮ್ನಲ್ಲಿ.
ಹೌದಾ? ನೀವು ಇನ್ನೇ ಕಟ್ಟೋರಿದ್ದರೆ CTET ಎಕ್ಸಾಮ್ ಇದೆ ಅದನ್ನು ಕಟ್ಟಿ. ಇಲ್ಲಪ್ಪ ಅಂತಂದರೆ ಮತ್ತೆ TET ಎಕ್ಸಾಮ್ ಕಾಲ್ಫಾರ್ಮ್ ಆಗೇ ಆಗ್ತದೆ 6 ತಿಂಗಳಲ್ಲಿ. ಮತ್ತು ಅದಕ್ಕಾಗಿ ಪ್ರಿಪೇರ್ ಆಗಿ. ಹೌದಾ? ನಿಮಗೊಂದು ಐಡಿಯಾ ಸಿಕ್ಕಿರ್ತದೆ ಯಾವ ರೀತಿ ನಾವು ಎಕ್ಸಾಮ್ ಬರಿಬೇಕಂತ ಹೇಳಿ. ಇದ್ರ ಬೇಸ್ ಮೇಲೆ ನೀವೇನು ಮಾಡಬೇಕು, ನೆಕ್ಸ್ಟ್ ಎಕ್ಸಾಮನ್ನು ಪ್ರಿಪೇರ್ ಮಾಡ್ಕೋಬೇಕು. ಹೌದಾ? ಇದಿಷ್ಟು ನನ್ನ ವಿಡಿಯೋ. ಹೌದಾ? ವಿಡಿಯೋ ನಿಮ್ಗೆ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮಂಥ ಹೊಸ ಎಜುಕೇಟರ್ಗಳನ್ನು ನೀವು ಸಪೋರ್ಟ್ ಮಾಡಿದ್ದೆ ಆದರೆ ನಾವು ಕೂಡ ಬೆಳಿತೀವಿ. ಸೊ ನಂದು ಯಾವುದೇ ಕೋಚಿಂಗ್ ಕ್ಲಾಸು ಏನಿಲ್ಲ, ಟೀಚ್ ಮಾಡೋದು ಒಂದು ಹಾಬಿ ಇತ್ತು. ಸೊ ಅದರ ಸಲುವಾಗಿ ನಾನು ಈ ರೀತಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ವಿಡಿಯೋಗಳು ಇಷ್ಟವಾದರೆ ದಯಮಾಡಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ರಿಸಲ್ಟ್ಗೆ ವೇಟ್ ಮಾಡೋಣ. ಧನ್ಯವಾದಗಳು.